ಕರ್ತನ ಪರಿಶುದ್ಧವಾದ ನಾಮದಲ್ಲಿ ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರನ್ನ ಭಾನುವಾರದ ಬೆಳಗಿನ ವಾಕ್ಯಗಳನ್ನು ಕೇಳುವುದಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪ್ರಿಯರೇ, ದಿನ CSI ಆಲ್ಮನಕ್ನ ಪ್ರಕಾರವಾಗಿ ಧ್ಯಾನ ಮಾಡಲಿಕ್ಕೆ ಕೊಡಲ್ಪಟ್ಟಿರುವಂತಹ ದೇವರ ವಾಕ್ಯದ ಭಾಗ ಸಂಡೇ ಫಾರ್ ದಿ ಮೆಂಟಲಿ ಅಂಡ್ ಫಿಸಿಕಲಿ ಚಾಲೆಂಜ್ಡ್ ಅಂಡ್ ಪ್ಯಾಲಿಯೇಟಿವ್ ಪೇಷನ್ಸ್. ದೈಹಿಕ ಮತ್ತು ಮಾನಸಿಕವಾಗಿ ಸವಾಲುಗಳನ್ನು ಎದುರಿಸುವವರ ಮತ್ತು ಉಪಶಾಮಕ ಶುಶ್ರೂಷೆ ಹೊಂದುವವರ ಭಾನುವಾರ ಎಂಬುದಾಗಿ ಆಚರಣೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಪ್ರಸ್ತಾಪದ ವಿಷಯ ಡಿಫರೆಂಟ್ಲಿ ಏಬಲ್ಡ್ ಸ್ಯಾಂಕ್ಟಿಟಿ ಆಫ್ ಲೈಫ್ ಎನ್ನುವಂಥದ್ದು. ಭಿನ್ನ ಸಮರ್ಥರು, ಜೀವನದ ಪವಿತ್ರತೆ. ಪ್ರಿಯರೇ, ಅಂಗವಿಕಲತನ ಶಾಪವಲ್ಲ. ದೈಹಿಕ ಅಂಗಾಂಗಗಳ ಬಲಹೀನತೆ ಪಾಪಗಳ ನಿಮಿತ್ತವೂ ಅಲ್ಲ. ನಮ್ಮ ಸಮಾಜ ಬಹುಶತಮಾನಗಳಿಂದಲೂ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಎಂಬ ವ್ಯವಸ್ಥೆಯಲ್ಲಿಯೇ ಅಂಟಿಕೊಂಡಿದೆ. ಅನೇಕರು ಪ್ರಿಯರೇ ಇಂದು ಹೈಲೈಟ್ ಆಗುವಂಥದ್ದು ವಾಗ್ಬಲಗಳಿಂದ, ತೋಳ್ಬಲಗಳಿಂದ, ಹಣಬಲ, ಜನಬಲ ಹೊಂದಿರುವವರೇ. ಇಂದಿನ ಸಮಾಜದ ಕೇಂದ್ರ ಬಿಂದುಗಳು ಮತ್ತು ಸೆಲೆಬ್ರಿಟಿಗಳು ಈ ಹಣಬಲ, ಜನಬಲ, ತೋಳ್ಬಲ, ವಾಗ್ಬಲಗಳನ್ನು ಹೊಂದಿರುವವರು ಎಂಬುದಾಗಿ ಹೇಳಬಹುದು. ಆದರೆ ಇವೆಲ್ಲವುಗಳ ಹೊರತಾಗಿ ಇಂದಿನ ನೇಮಿಸಲ್ಪಟ್ಟಂತ ದೇವರ ವಾಕ್ಯ ಭಿನ್ನ ಸಮರ್ಥರ ಸಾಮರ್ಥ್ಯದ ಕಡೆಗೆ ಗಮನ ಹರಿಸುತ್ತದೆ. ದೈಹಿಕವಾಗಿ, ಮಾನಸಿಕವಾಗಿ ವೈಫಲ್ಯತೆ ಅನುಭವಿಸುತ್ತಿರುವವರ ಆರೈಕೆ ಮತ್ತು ಅವರು ತಮ್ಮ ಅಸಮರ್ಥತೆಗಳಿಂದ ಹೊರಗೆ ಬಂದು ಸಮಾನ ಅವಕಾಶಗಳನ್ನು ಗಳಿಸಲು ಮತ್ತು ಪ್ರೋತ್ಸಾಹ ಸಹಾಯಗಳನ್ನು ನಾವು ಮಾಡಬೇಕೆಂದು ಹೇಳುತ್ತದೆ. ಪ್ರಿಯರೇ, ಪ್ರಪಂಚಾದ್ಯಂತ ಇಂದು ಅನೇಕ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅಸಮರ್ಥರಾಗಿದ್ದರೂ ಅನೇಕ ಸಾಧನೆಗಳನ್ನು ಮಾಡಿರುವಂಥ ವ್ಯಕ್ತಿಗಳನ್ನು ನೋಡುತ್ತೇವೆ. ಇದು ನಿಜಕ್ಕೂ ಶ್ಲಾಘನೀಯ. ಅನೇಕ ಅಡೆತಡೆಗಳ ನಡುವೆ ತಮ್ಮ ಪ್ರತಿಭೆಗಳನ್ನು, ಜಾಣ್ಮೆ, ಕೌಶಲ್ಯಗಳನ್ನು ಪ್ರದರ್ಶಿಸಿ ಸಮಾಜದ ನಡುವೆ ನಾವು ಕೂಡ ಸಮರ್ಥರು ಎಂಬುದಾಗಿ ತಮ್ಮ ಅಸಮರ್ಥತೆಗಳ ನಡುವೆ ತೋರಿಸಿದಂಥ ಅನೇಕ ವ್ಯಕ್ತಿಗಳನ್ನು ಇಂದು ನಾವು ಪತ್ರಿಕೆಗಳಲ್ಲಿ, ನ್ಯೂಸ್ ಚಾನೆಲ್ಗಳಲ್ಲಿ ಓದುತ್ತೇವೆ, ನೋಡುತ್ತೇವೆ ಸಹ. ಪ್ರಿಯರೇ, ಅನೇಕ ಭಿನ್ನ ಸಮರ್ಥರು ಈ ರೀತಿಯ ಪ್ರತಿಭೆಗಳನ್ನು ತೋರಿಸಿದ್ದಾರೆ. ನಾವು ನಮ್ಮ ದೈನಂದಿನ ಬದುಕಿನಲ್ಲಿ ಅನೇಕ ಉದಾಹರಣೆಗಳನ್ನು ನೋಡ್ತೇವೆ. ಅದರಲ್ಲಿ ಅನೇಕ ವ್ಯಕ್ತಿಗಳು ಕಾಲುಗಳಿಂದ ಬರೆದು ಪರೀಕ್ಷೆಗಳಲ್ಲಿ ಸಾಧನೆಗಳನ್ನು ಮಾಡಿದ್ದಾರೆ. ಕಾಲುಗಳಲ್ಲಿ ರಂಗೋಲಿಗಳನ್ನು ಹಾಕುವಂತ ಪ್ರತಿಭೆಗಳನ್ನು ತೋರಿಸಿದ್ದಾರೆ. ಕ್ರೀಡೆಗಳಲ್ಲಿ ಸಾಧನೆಗಳನ್ನು ಮಾಡಿದ್ದಾರೆ. ವಾಹನಗಳನ್ನು ಚಲಾಯಿಸುವುದು, ತಾವು ಅಸಮರ್ಥರಾಗಿದ್ದರೂ ಜೀವನದಲ್ಲಿ ನಿರಾಶೆಗಳು ಬಂದಾಗ, ಸೋಲುಗಳು ಬಂದಾಗ ಹೇಗೆ ಹೊರಗೆ ಬರಬೇಕು ಎನ್ನುವಂತ ಪ್ರೇರಣಾಪೂರ್ವಕವಾದಂಥ ಭಾಷಣಗಳನ್ನು ಮಾಡುವಂಥ ಅನೇಕ ಅಸಮರ್ಥರು, ಭಿನ್ನ ಸಮರ್ಥರು ನಮ್ಮ ಮಧ್ಯದಲ್ಲಿ ಇಂದು ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಈ ಎಲ್ಲ ಕಾರ್ಯಗಳು ನಮ್ಮ ಸಮಾಜದಲ್ಲಿ ಈ ರೀತಿಯಾದಂಥ ಪ್ರತಿಭೆಗಳನ್ನು ನಾವು ಗುರುತಿಸುವುದಕ್ಕೆ, ಅವರಿಗೆ ಪ್ರೋತ್ಸಾಹ ಸಹಾಯಗಳನ್ನು ಮಾಡುವುದಕ್ಕೆ ಕರೆಯನ್ನ ಕೊಡುವಂಥದ್ದಾಗಿದೆ. ಪ್ರಿಯರೇ, ನೇಮಕವಾದಂಥ ದೇವರ ವಾಕ್ಯದ ಭಾಗಗಳು ಈ ರೀತಿಯಾಗಿದೆ. ವಿಮೋಚನಕಾಂಡ ಪುಸ್ತಕ 4ನೇ ಅಧ್ಯಾಯ ವಚನ 10-17, ಪೌಲನು ಕೊರಿಂಥದವರಿಗೆ ಬರೆದ 2ನೆಯ ಪತ್ರ 12ನೇ ಅಧ್ಯಾಯ ವಚನ 1-10, ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ ವಚನ 1-9 ಭಾಗ. ಪ್ರಿಯರೇ, ನಾವು ಹಳೆಯ ಒಡಂಬಡಿಕೆ ಮತ್ತು ಸುವಾರ್ಥ ವೇದ ಭಾಗದ ಮೂಲಕವಾಗಿ ಈ ಭಿನ್ನ ಸಮರ್ಥರ ಬಗ್ಗೆ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಮೋಶೆಯನ್ನ ಇಸ್ರಾಯೇಲರನ್ನ ಬಿಡಿಸುವುದಕ್ಕಾಗಿ ಕಳುಹಿಸುವಂತ ಒಂದು ಘಟನೆ ಇದೆ. ಇಸ್ರಾಯೇಲರನ್ನ ಬಿಡಿಸಲು ದೇವರು ಮೋಶೆಯನ್ನು ಕಳುಹಿಸುವಾಗ ಮೋಶೆ ದೇವರ ಬಳಿಯಲ್ಲಿ ತನ್ನ ಬಲಹೀನತೆಯನ್ನು ಹೇಳಿಕೊಳ್ಳುತ್ತಾನೆ. ಸ್ವಾಮಿ, ನನಗೆ ವಾಕ್ಚಾತುರ್ಯವಿಲ್ಲ, ಸ್ವಾಮಿ, ನಾನು ಮಾತು ಬಲ್ಲವನಲ್ಲ ಎಂದು ದೈಹಿಕವಾದ ಕಾರಣಗಳನ್ನು ಕೊಟ್ಟು ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡುತ್ತಾನೆ. ಆದರೆ ದೇವರು ಮೋಶೆಯನ್ನ ಆ ರೀತಿಯಾಗಿ ಬಿಡದೆ, ಮೋಶೆ ಹೇಳಿದ ಕಾರಣಗಳಿಗೆ ಪ್ರತಿಯಾಗಿ ಅದನ್ನು ನಿವಾರಣೆ ಮಾಡಲು ಮತ್ತು ಮೋಶೆಯ
ಮಾತನಾಡದೇ ಇರುವಂತ ತೊಂದರೆಯನ್ನ ಪರಿಹರಿಸಲು ಅವನ ಅಣ್ಣನಾದಂಥ ಆರೋನನನ್ನ ನೇಮಕ ಮಾಡುವುದರೊಂದಿಗೆ ದೇವರು ನಮ್ಮ ದೈಹಿಕ ತೊಂದರೆಗಳ ನಡುವೆ, ಮಾನಸಿಕ ಅಸಮರ್ಥತೆಗಳ ನಡುವೆ ನಮಗೆ ಸಹಾಯ ಮಾಡುತ್ತಾನೆ ಮತ್ತು ಮಾಡುವವನಾಗಿದ್ದಾನೆ ಎಂಬುದನ್ನ ತೋರಿಸುವಂತದ್ದಾಗಿದೆ. ವಾಕ್ಯ ಭಾಗದಲ್ಲಿ ಗಮನಿಸಿದ್ರೆ 4ನೇ ಅಧ್ಯಾಯದ 11ನೆಯ ವಚನ ಈ ರೀತಿಯಾಗಿ ಹೇಳ್ತದೆ, ಮನುಷ್ಯರಿಗೆ ಬಾಯಿ ಕೊಟ್ಟವರಾರು? ಒಬ್ಬನು ಮೂಕನಾಗಿ, ಮತ್ತೊಬ್ಬನು ಕಿವುಡನಾಗಿ, ಒಬ್ಬನು ಕಣ್ಣುಳ್ಳವನಾಗಿ, ಇನ್ನೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದವರಾರು ಎಂದು ದೇವರು ಮೋಶೆಗೆ ಕೇಳುವಂತ ಪ್ರಶ್ನೆ ಪ್ರತಿಯೊಂದರಲ್ಲಿ ಮತ್ತು ಪ್ರತಿಯೊಬ್ಬರಲ್ಲಿ ದೈಹಿಕ ಮತ್ತು ಮಾನಸಿಕವಾದ ಅಂಗಾಂಗಗಳ ಜೋಡಣೆಯಲ್ಲಿ ದೇವರ ಚಿತ್ತ ಮತ್ತು ಸಂಕಲ್ಪಗಳಿರುತ್ತದೆ ಎಂಬುದನ್ನ ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಒಂದು ಮೋಶೆಯು ಹೇಳಿದಂತ ದೈಹಿಕವಾದ ಕಾರಣಗಳಿಗೆ ಸರಿಪಡಿಸುವುದರ ಮೂಲಕ ಅದನ್ನು ಸರಿಪಡಿಸುವಂತ ಮಾರ್ಗವನ್ನ ಮತ್ತು ವ್ಯಕ್ತಿಯನ್ನ ಸೂಚಿಸಿ ದೇವರ ಮೂಲಕ ಆತನು ತನ್ನ ಅಸಮರ್ಥವಾದಂತ ಆ ಬಲಹೀನತೆಗಳಿಂದ ಹೊರಗೆ ಬಂದು ತಾನು ವಹಿಸಿಕೊಂಡಂತ ಜವಾಬ್ದಾರಿಗಳನ್ನ ನಿರ್ವಹಿಸುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದನ್ನ ದೇವರು ಇಲ್ಲಿ ತೋರಿಸಿಕೊಡುವಂತವನಾಗಿದ್ದಾನೆ. ಹಾಗಾದ್ರೆ ಇಂದು ನಮ್ಮ ಸಮಾಜಗಳಲ್ಲಿ, ನಮ್ಮ ಸಭೆಗಳಲ್ಲಿ ಇರುವಂತ ಈ ರೀತಿಯ ದೈಹಿಕ ಅಂಗವಿಕಲರುಗಳನ್ನ, ದೈಹಿಕ ಭಿನ್ನ ಸಮರ್ಥರುಗಳನ್ನ ನಾವು ಯಾವ ರೀತಿಯಲ್ಲಿ ಆರೈಕೆ ಮಾಡುತ್ತಿದ್ದೇವೆ? ಸಭೆ ಈ ರೀತಿಯಾದಂಥ ಜವಾಬ್ದಾರಿಗಳನ್ನ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿ ನಿರ್ವಹಿಸುತ್ತಾ ಇದೆ? ಪ್ರಿಯರೇ, ಇಂದು ನಾವು ಅನೇಕ ಕಡೆಗಳಲ್ಲಿ ನೋಡ್ತೇವೆ, ಅಂಗಾಂಗಗಳ ವೈಫಲ್ಯತೆ ಇರುವವರನ್ನ ನಾವು ಅನೇಕ ಸಾರಿ ಸ್ನೇಹಿತರಾಗಿ, ನೆರೆಹೊರೆಯವರಾಗಿ, ಜೊತೆ ಸೇವಕರುಗಳಾಗಿ ಮತ್ತು ಸಮಾನ ವಯಸ್ಸುಳ್ಳಂತ ಮನಸ್ಸುಗಳಾಗಿ ಅವರನ್ನು ಅಪಹಾಸ್ಯ ಮಾಡ್ತೇವೆ, ನಿಂದಿಸ್ತೇವೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಅಪಹಾಸ್ಯ, ನಿಂದಿಸುವಂಥದ್ದು ಬೇಡ ಎಂಬುದಾಗಿ. ಎರಡನೇದಾಗಿ, ಅವರನ್ನ ಸಮಾನವಾಗಿ ನೋಡುವಂತ, ಹೇಗೆ ದೇವರು ಮೋಶೆಯ ಅಸಮರ್ಥತೆಯಲ್ಲಿ, ಅವನ ದೈಹಿಕವಾದಂತ ತೊದಲು ಮಾತನಾಡುವಂತ ಗುಣದಲ್ಲಿ ಆರೋನನ್ನ ಕಳುಹಿಸಿಕೊಟ್ಟು ಸಹಾಯ ಮಾಡಿದಂತೆ, ಇಂದು ನಮ್ಮ ಸಮಾಜದಲ್ಲಿ ನಾವು ದೈಹಿಕವಾಗಿ ಭಿನ್ನ ಸಮರ್ಥರಾಗಿರುವಂತ ವ್ಯಕ್ತಿಗಳಿಗೆ ಸಹಾಯ ಮಾಡುವ, ಪ್ರೋತ್ಸಾಹ ಕೊಡುವ, ಅವರ ಆಸಕ್ತಿಗಳನ್ನ ತಿಳುಕೊಂಡು ಅವರ ಅಭಿರುಚಿಗಳನ್ನ ಗಮನಿಸಿ ಅದನ್ನ ಹೆಚ್ಚಿಸುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಬೇಕಾಗಿದೆ. ಅಧೈರ್ಯ, ಭಯ, ಪ್ರತಿಭೆಗಳಿದ್ದರು ಅಂಜಿಕೆಯಿಂದ, ಕೀಳರಿಮೆಯಿಂದ ಹಿಂದೆ ಸರಿಯುವವರಿಗೆ ಇಂದು ನಾವು ಪ್ರೋತ್ಸಾಹವನ್ನ ಕೊಡಬೇಕಾಗಿದೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ದಿನದ ದೇವರ ವಾಕ್ಯ ಹೇಳ್ತದೆ, ಇಂದು ನಮ್ಮ ಸಮಾಜದಲ್ಲಿ ಮತ್ತು ಸಭೆಗಳಲ್ಲಿ ಅನೇಕರು ಪ್ರತಿಭೆಗಳಿದ್ದರೂ, ಜಾಣ್ಮೆ ಕೌಶಲ್ಯಗಳಿದ್ದರೂ ತಮ್ಮಲ್ಲಿರುವಂತ ಕೀಳರಿಮೆಯಿಂದ, ತಾವು ಅಂಗಾಂಗಗಳ ವೈಫಲ್ಯತೆಯನ್ನು ಹೊಂದಿದ್ದೇವೆ ಎನ್ನುವಂತ ಆ ಮನಸ್ಸಿನಿಂದ ಮುಂದೆ ಬರಲು ಆಗದೆ, ತಮ್ಮ ಪ್ರತಿಭೆಗಳನ್ನ, ವರತಲಾಂತುಗಳನ್ನ ಸಭೆಗೋಸ್ಕರವಾಗಿ ಬಳಸದೆ ಮತ್ತು ಕ್ರಿಸ್ತನ ಮಹಿಮೆಗಾಗಿ ಬಳಸದೆ ಮನೆಯಲ್ಲೇ ಇರುವಂತ ಒಂದು ಕುಬ್ಜ ಮನಸ್ಸುಗಳಲ್ಲಿ ಇದ್ದಾರೆ ಎನ್ನುವುದನ್ನ ನಾವು ತಿಳಿದುಕೊಳ್ಳಬೇಕಾಗಿದೆ. ಇಂಥವರೆಲ್ಲರನ್ನ ನಾವು ಗುರುತಿಸಬೇಕು ಪ್ರಿಯರೇ. ಇವರೆಲ್ಲರಿಗೆ ನಾವು ಸಹಾಯ ಮತ್ತು ಅವರ ಆಸಕ್ತಿಗಳನ್ನ ಉಪಯೋಗ ಮಾಡಲಿಕ್ಕೆ ನಾವು ಪ್ರೋತ್ಸಾಹಗಳನ್ನ ಕೊಡಬೇಕೆಂಬುದಾಗಿ ಮೋಶೆಯ ಘಟನೆಯ ಮೂಲಕವಾಗಿ ತಿಳುಕೊಳ್ತೇವೆ. ಇನ್ನು ಎರಡನೇದಾಗಿ, ಯೋಹಾನನ ಸುವಾರ್ತೆಯಲ್ಲಿ ಇನ್ನೊಂದು ಬಲಹೀನ ಸ್ಥಿತಿಯಲ್ಲಿದ್ದಂಥ ವ್ಯಕ್ತಿಯ ಬಗ್ಗೆ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ 5ನೆಯ ವಚನದಲ್ಲಿ, ಯೋಹಾನನ ಸುವಾರ್ತೆ 5ನೇ ಅಧ್ಯಾಯದ 5ನೇ ವಚನ, 38 ವರ್ಷದಿಂದ ಆ ವ್ಯಕ್ತಿಯು ರೋಗಗಳಲ್ಲಿ ಬಿದ್ದಿದ್ದನು ಎಂಬುದಾಗಿ. ಇಲ್ಲಿರುವಂತ 38 ಎನ್ನುವಂತ ವರ್ಷ ಅವನ ದೀರ್ಘಕಾಲದ ರೋಗದ ಬಗ್ಗೆ ತಿಳಿಸುತ್ತದೆ. ಆ ವ್ಯಕ್ತಿಯು 38 ವರ್ಷಗಳಿಂದ ಕೊಳದ ಬಳಿಯಲ್ಲಿ ಸ್ವಸ್ಥತೆಗಾಗಿ ಕಾದಿದ್ದನು ಎಂಬುದನ್ನು ತಿಳಿಸುತ್ತದೆ. ಇತರರೊಂದಿಗೆ ಆತನು ಪ್ರಬಲವಾಗಿ ಸೆಣಸಾಟ ನಡೆಸಿ ಕೊಳದೊಳಗೆ ಇಳಿಯುವಂತ ಸಾಮರ್ಥ್ಯವನ್ನ ಆತನು ಹೊಂದಿರಲಿಲ್ಲ. ಬಿದ್ದಿರುವುದನ್ನ ಎಂಬುದಾಗಿ ಹೇಳುವಂತ ಪದ ಯೇಸುವಿನ ಆರೈಕೆ ಮತ್ತು ಅದ್ಭುತವಾದ ಶಕ್ತಿಯನ್ನ ಬಾಯಿಸುತ್ತಿತ್ತು ಎಂಬುದನ್ನ ನಾವು ಕಂಡುಕೊಳ್ತೇವೆ. ಪ್ರಿಯರೇ, ಈ ಸಿಲೋವ ಕೊಳ ಎನ್ನುವಂತ ಈ ಕೊಳದ ಬಳಿಯಲ್ಲಿ ಈ 38 ವರ್ಷದಿಂದ ಬಿದ್ದಿದ್ದಂತ ಒಬ್ಬ ರೋಗಿಯನ್ನ ಯೇಸು ಗುಣಪಡಿಸಿದನು ಎಂಬುದಾಗಿ ಹೇಳುವಾಗ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಳಲುತ್ತಿರುವಂತ ಎಲ್ಲ ಕಾಯಿಲೆಗಳಿಗೆ ಯೇಸುವೆ ಘನ ವೈದ್ಯನಾಗಿದ್ದಾನೆ ಎನ್ನುವುದನ್ನ ಸ್ಪಷ್ಟಪಡಿಸುವಂತದ್ದಾಗಿದೆ. ಪ್ರಿಯರೇ, 7ನೇ ವಚನ ಹೇಳ್ತದೆ,
ಆ ರೋಗಿ ಒಂದು ಕಾರಣವನ್ನ ಹೇಳ್ತಾನೆ. ಆ ಕಾರಣ ಏನಂದ್ರೆ, ನೀರು ಉಕ್ಕುವಾಗ ನನ್ನನ್ನ ಆ ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ ಎನ್ನುವಂತ ಅಸಹಾಯಕತೆಯನ್ನ ಪ್ರಕಟಿಸ್ತಾನೆ. ಬಹುಶಃ ಈ ಅಸಹಾಯಕತೆಗೆ ಬೇರೆ ಬೇರೆ ಕಾರಣಗಳಿರಬಹುದು ಪ್ರಿಯರೇ. ಆ ಕೊಳದೊಳಗೆ ಇಳಿಯಲು ಮೆಟ್ಟಿಲುಗಳು ಹೆಚ್ಚಾದಂಥ ರೀತಿಯಲ್ಲಿರಬಹುದು, ರೋಗಿಯ ಶಾರೀರಿಕ ಬಲಹೀನತೆಗಳಿರಬಹುದು, ಅಥವಾ ಇತರರ ಸಹಾಯವಿಲ್ಲದೆ ಕೊಳದೊಳಗೆ ಇಳಿಯುವುದು ಅಸಾಧ್ಯ ಎಂಬುದಾಗಿ ಆತನು ನೆನೆಸಿರಬಹುದು. ಆದರೆ ಇವೆಲ್ಲವುಗಳ ನಡುವೆ ಇಂದು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆ ವ್ಯಕ್ತಿ ಕೊಳದೊಳಗೆ ಇಳಿಯಲಾಗದಂಥ ಸ್ಥಿತಿಯಲ್ಲಿ, ಒಂದು ರೀತಿಯ ಬಲಹೀನತೆಯಲ್ಲಿ ಮತ್ತು ನಿಷ್ಕ್ರಿಯನಾದಂಥ ಸ್ಥಿತಿಗತಿಗಳಲ್ಲಿ ಇದ್ದಾನೆ ಎಂಬುದಾಗಿ. ಹೀಗಿರುವಂಥ ವ್ಯಕ್ತಿಯನ್ನ ಯೇಸು ಬಂದು ನೋಡಿ ಹೇಳುವಂತ ಮಾತು, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದಾಗಿ. ಪೃಥ್ವಿಯ ಸಹೋದರ ಸಹೋದರಿಯರೇ, ಯೇಸುಸ್ವಾಮಿ ಆ ವ್ಯಕ್ತಿಯನ್ನ ನೋಡುವಾಗ ಆ ವ್ಯಕ್ತಿಗೆ ಯಾವುದು ಬೇಕಾಗಿತ್ತು ಎನ್ನುವುದನ್ನು ತಿಳುಕೊಂಡು ಆ ವ್ಯಕ್ತಿಗೆ ಅವಶ್ಯಕವಾಗಿದ್ದಂಥದ್ದನ್ನೇ ದಯಪಾಲಿಸ್ತಾನೆ. ಗಮನಿಸ್ರಿ, ಇಲ್ಲಿ ಯೇಸು ಆತನನ್ನ ದೈಹಿಕವಾಗಿ ಸ್ಪರ್ಶಿಸಲಿಲ್ಲ ಅಥವಾ ಇನ್ನಾವುದೇ ಬೇರೆ ವಿಧಾನವನ್ನ ಬಳಸಿ ಅವನನ್ನ ಗುಣಪಡಿಸಲಿಲ್ಲ. ಬದಲಾಗಿ ತನ್ನ ಮಾತಿನಿಂದಲೇ ಆತನನ್ನ ಸಬಲಗೊಳಿಸ್ತಾನೆ. ಏಳು, ಎದ್ದು ನಡೆ ಎನ್ನುವಂತ ಯೇಸುವಿನ ಈ ಮಾತು ಅಧಿಕಾರದಿಂದ ಕೂಡಿತ್ತು ಎನ್ನುವುದನ್ನ ನಾವು ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಈ ಯೇಸುವಿನ ಮಾತು ಶಕ್ತಿಯಿಂದ ಕೂಡಿದ್ದರಿಂದ ಅಶಕ್ತನಾದಂಥ ಆ ವ್ಯಕ್ತಿಯನ್ನ ಶಕ್ತನನ್ನಾಗಿ ಮಾಡಿತ್ತು ಎಂಬುದನ್ನ ಕಂಡುಕೊಳ್ತೇವೆ. ಪೃಥ್ವಿಯ ಸಹೋದರ ಸಹೋದರಿಯರೇ, ಯೇಸುಸ್ವಾಮಿ ಆ ಮನುಷ್ಯನಿಗೆ ಹೇಳಿದಂತ ಆ ಮಾತು ಎದ್ದು ನಡೆ ಎಂಬುದಾಗಿ ಹೇಳಿದ ನಂತರದಲ್ಲಿ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಯೇಸುವಿಗೆ ಅಪ್ಪಣೆಗೆ ನೀಡಿದಂತ ನಂಬಿಕೆಯ ಪ್ರತ್ಯುತ್ತರ ಅದು ಎಂಬುದಾಗಿ ಕಂಡುಕೊಳ್ತೇವೆ. ಹಾಗಾದ್ರೆ ಇಂದು ನಮ್ಮ ಅಸಮರ್ಥತೆಯ ಸ್ಥಿತಿಗತಿಗಳಲ್ಲಿ ದೇವರು ಸಹಾಯವನ್ನು ಮಾಡುತ್ತಾನೆನ್ನುವುದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಂಡು ಬರ್ತದೆ. ಗಮನಿಸ್ರಿ, ಈ ವ್ಯಕ್ತಿ ನನ್ನನ್ನ ಕೊಳದೊಳಗೆ ಇಳಿಸುವವರು ಯಾರೂ ಇಲ್ಲ, ನಾನು ಅಸಹಾಯಕನಾಗಿದ್ದೇನೆ, ನನಗೆ ಕೊಳದೊಳಗೆ ಇಳಿಯಲು ಸಾಧ್ಯವಾಗುವುದಿಲ್ಲ ಎನ್ನುವಂತ ವಿಷಯಗಳನ್ನ ಆತನು ವ್ಯಕ್ತಪಡಿಸುವಾಗ ಆ ಎಲ್ಲ ಆ ಬಂಧನಗಳಿಂದ ಸ್ವಾಮಿ ಅವನನ್ನ ಹೊರಗೆ ಕರಕೊಂಡು ಬರುವಂತ ಪರಿಸ್ಥಿತಿಗಳಲ್ಲಿ ಕಾರ್ಯ ಮಾಡುವುದನ್ನ ನಾವು ಕಂಡುಕೊಳ್ತೇವೆ. ಪ್ರಿಯರೇ, ಇಂದು ಜಗತ್ತು ಪೈಪೋಟಿಯ ಮೂಲಕವಾಗಿ ನಡೆಯುತ್ತಾ ಇದೆ. ಎಲ್ಲವೂ ಕೂಡ ಪೈಪೋಟಿ. ನೀವು ತಿನ್ನುವಂತ ಆಹಾರದಿಂದ ಹಿಡಿದು ಕೆಲಸ ಕಾರ್ಯಗಳಿಂದ, ಅಧಿಕಾರ ಜವಾಬ್ದಾರಿ ಸ್ಥಾನಮಾನಗಳಿಂದ ಹಿಡಿದರೆ ಎಲ್ಲವೂ ಕೂಡ ಸ್ಪರ್ಧಾತ್ಮಕವಾಗಿದೆ. ಸ್ಪರ್ಧೆ ಪೈಪೋಟಿಗಳಿಲ್ಲದೆ ಏನೂ ಕೂಡ ಸಾಧ್ಯವಿಲ್ಲ. ಆದರೆ ಇಂದಿನ ವಾಕ್ಯ ಭಾಗದಲ್ಲಿ ಯೇಸು ನಮಗೆ ಒಂದು ವಿಷಯವನ್ನ ಹೇಳ್ತಾ ಇದ್ದಾನೆ. ಯೇಸುವಿನ ಹಿಂಬಾಲಕರಾಗಿ, ಸೇವಕರಾಗಿ ಇಂದು ಪೈಪೋಟಿಗಳನ್ನ ಮಾಡಲು, ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗದೇ ಇರುವಂತ ಈ ಭಿನ್ನ ಸಮರ್ಥರನ್ನ ನಾವು ಅವಕಾಶಗಳನ್ನ ಕೊಟ್ಟು ಅವರ ಕಡೆಗೆ ಗಮನ ಹರಿಸಿ ಅವರಿಗೆ ಆರೈಕೆ ಮತ್ತು ಉಪಶಮಕವಾದಂತ ಚಿಕಿತ್ಸೆಗಳನ್ನ ಕೊಡಿಸಬೇಕಾಗಿದೆ ಎಂಬುದನ್ನ ನಾವು ಕಂಡುಕೊಳ್ಳಬೇಕಾಗಿದೆ. ಬಲಹೀನರನ್ನ ತಾತ್ಸಾರದಿಂದ ನೋಡುವವರು ಮುಂತಾದ ಜಾಯಮಾನದ ಜನರಲ್ಲಿ ನಾವು ಎಲ್ಲಿದ್ದೇವೆ ಎನ್ನುವಂತ ಪ್ರಶ್ನೆ ಹಾಕಿಕೊಂಡು, ಪ್ರತಿಯೊಬ್ಬರೂ ಜೀವನವು ಪವಿತ್ರವಾದದ್ದು, ಅದು ದೇವರ ದಾನ. ಆದುದರಿಂದ ಪವಿತ್ರ ಜೀವನವು ಎಲ್ಲರದ್ದಾಗಲು ಪ್ರತಿಯೊಬ್ಬ ಕ್ರೈಸ್ತನು ಮತ್ತು ಕ್ರೈಸ್ತಳು ತನ್ನ ಪರಿಸರದಲ್ಲಿ, ಸಭೆಯಲ್ಲಿ ಏನು ಮಾಡಬೇಕಾಗಿದೆ ಎನ್ನುವಂತ ವಿಶ್ಲೇಷಣೆಗಳನ್ನ ನಾವಿಂದು ಹಾಕಿಕೊಳ್ಳಬೇಕಾಗಿದೆ. ದೇವರು ತನ್ನ ಕಾರ್ಯಗಳನ್ನ ಮಾಡಲು ಇಂದು ನಾವು ದೇವರ ಕಾರ್ಯಗಳಿಗೆ ಸಾಧನಗಳಾಗಿ ಬಳಕೆಯಾಗಬೇಕಾಗಿದೆ. ದೇವರ ವಾಕ್ಯ ಹೇಳ್ತದೆ, ಒಬ್ಬ ವ್ಯಕ್ತಿ ಕಿವುಡನಾದರೆ, ಕಣ್ಣು ಕಾಣಿಸದವನಾದರೆ ಅಥವಾ ಅಂಗಾಂಗಗಳ ವೈಫಲ್ಯತೆಯನ್ನು ಹೊಂದಿರುವುದಾದರೆ ನಾವು ಅವರ ನೆರವಿಗೆ ಬಂದಾಗ ದೇವರ ಕಾರ್ಯ ಅವರಲ್ಲಿ ನೆರವೇರುವುದಕ್ಕೆ ನಾವು ಕಾರಣಕರ್ತರಾಗಬಹುದು ಎನ್ನುವುದನ್ನ ಇಂದಿನ ವಾಕ್ಯ ಭಾಗ ನಮಗೆ ತಿಳಿಸ್ತಾ ಇದೆ. ಭಿನ್ನ ಸಮರ್ಥರು ಜೀವನದ ಪವಿತ್ರತೆಯಲ್ಲಿ ಜೀವಿಸಲು ನಾವು ನಮ್ಮ ಪರಿಸರದಲ್ಲಿ ಅವರನ್ನ ಆರೈಕೆ ಮತ್ತು ಸಮಾನವಾದಂಥ ಅವಕಾಶಗಳ ಮೂಲಕ ಕೇವಲ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಲ್ಲ, ಎಲ್ಲರಿಗೂ ಸಮಾನವಾದಂಥ ಹಕ್ಕು ಮತ್ತು ಕರ್ತವ್ಯಗಳು, ಜೀವನ ಎನ್ನುವಂಥ ನಿಟ್ಟಿನಲ್ಲಿ ನಮ್ಮ ಸೇವೆಗಳನ್ನ, ನಮ್ಮ ಬದುಕನ್ನ ಕಟ್ಟಿಕೊಳ್ಳಬೇಕಾಗಿದೆ. ನಮ್ಮ ಸಮಾಜ ಮತ್ತು ಸಭೆ ಈ ರೀತಿಯಾದಂಥ ಭಿನ್ನ ಸಮರ್ಥರ ಬಗ್ಗೆ ಕಾಳಜಿ ವಹಿಸಿ
ಅವರ ಜೀವನವನ್ನು ರೂಪಿಸುವ, ಅವರ ಅಭಿರುಚಿಗಳನ್ನು ಗುರುತಿಸುವಂತ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಬೇಕಾಗಿದೆ. ದೇವರ ವಾಕ್ಯಗಳ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ದೇವರ ಜನರಿಗೋಸ್ಕರ ದೇವರ ವಾಕ್ಯಗಳು. ಆಮೆನ್.